ಪವರ್ ಟಿವಿ ನಡೆಸ್ತಾ ಇರುವಂತ ಈ ಸಮೀಕ್ಷೆಗೆ ಅಭೂತಪೂರ್ವವಾದಂತ ಬೆಂಬಲ ಅಂತೂ ವ್ಯಕ್ತವಾಗಿದೆ. ಇವತ್ತು ಚಾಮರಾಜನಗರ ಕ್ಷೇತ್ರದ ಮತದಾರ ಪ್ರಭುಗಳು ಸಿಕ್ಕಾಪಟ್ಟೆ ಕಾಲ್ ರೀ. ಇವತ್ತು ನಾನು ನೋಡಿದ್ದೀನಲ್ಲ, ಆಶ್ಚರ್ಯ ಹೋಗ್ಬಿಟ್ಟಿದೆ ನನಗೆ. ಚಾಮರಾಜನಗರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಅಭೂತಪೂರ್ವವಾದಂತ ಬೆಂಬಲ ಸಿಕ್ಕಿದೆ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಕರೆಗಳ ಮಹಾಪೂರವೇ ಹರಿದು ಬಂದಿದೆ. 8 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ವೋಟ್ ಹಾಕಿದ್ದಾನೆ ಹಾಗಾದ್ರೆ ಮತದಾರ? 8 ಕ್ಷೇತ್ರಗಳಲ್ಲಿ 7ರಲ್ಲಿ ಕಾಂಗ್ರೆಸ್, ಓರ್ವ ಜೆಡಿಎಸ್ ಶಾಸಕರಿದ್ದಾರೆ. ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿಗೆ ಈ ಬಾರಿ ಶಾಸಕರ ಬಲಾನೇ ಇಲ್ಲ. ಕಾರ್ಯಕರ್ತರು ಇದಾರೋ ಇಲ್ವೋ ಗೊತ್ತೇ ಇಲ್ಲ. ಕಾಂಗ್ರೆಸ್ ಮೇಲುಗೈ ಸಾಧಿಸುತ್ತಾ ಬಿಜೆಪಿನೇ ಮತ್ತೆ ಗೆಲ್ಲುತ್ತಾ? ಸಹಜವಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಹನೂರು ಕ್ಷೇತ್ರದ ಮತದಾರರು ಯಾರ ಪರವಾಗಿದ್ದಾರೆ? ಹೆಚ್ಚಿನ ಒಲವನ್ನ ಯಾರ ಪರವಾಗಿ ತೋರಿಸಿದ್ದಾರೆ? ಅಲ್ಲಿ ಬಿಜೆಪಿ ಜೆಡಿಎಸ್ ನ ಪರವಾಗಿ 789 ಕರೆಗಳು ಬಂದಿರೋದು. ಎಂಆರ್ ಮಂಜುನಾಥ್ ಅವರ ಕ್ಷೇತ್ರ ಅದು. ಜೆಡಿಎಸ್ ನ ಎಂಎಲ್ಎ ಇರೋದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಪರವಾಗಿ 789 ಕರೆಗಳು ಬಂದಿದ್ದಾವೆ. ಕಾಂಗ್ರೆಸ್ನ ಪರವಾಗಿ 707 ಮತಗಳು ಬಂದಿದ್ದಾವೆ. ಇತರೆ ಶೂನ್ಯ. ಅಲ್ಲಿ ಒಟ್ಟು ಕರೆಗಳು 1496. ಇದು ಹನೂರು ಕ್ಷೇತ್ರದ ಮತದಾರರು ಮಾಡಿರುವಂತ ವೋಟ್ ನೋಡಿ. ಇದು ಇನ್ನು ಕೊಳ್ಳೇಗಾಲ ಕ್ಷೇತ್ರದ ಸಮೀಕ್ಷೆ ಹೇಗಿತ್ತು? ಅಲ್ಲಿನ ಜನ ಯಾರ ಪರವಾಗಿದ್ದಾರೆ? ಒಟ್ಟು ಕರೆಗಳು 1434 ಅಲ್ಲಿಂದ ಬಂದಿರೋದು. ಅಲ್ಲಿ ಕಾಂಗ್ರೆಸ್ನ ಎಂಎಲ್ಎ ಇದ್ದಾರೆ, AR ಕೃಷ್ಣಮೂರ್ತಿ. ಬಿಜೆಪಿ ಹಾಗೂ ಜೆಡಿಎಸ್ನ ಪರವಾಗಿ ಬಂದಿರೋದು 651 ಕರೆಗಳು. ಕಾಂಗ್ರೆಸ್ನ ಪರವಾಗಿ 783 ಕರೆಗಳು ಬಂದಿದ್ದಾವೆ. ಇತರೆ ಇಲ್ಲಿ ಶೂನ್ಯ ಬಿಡಿ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಹೆಚ್ಚಿನ ಮತಗಳನ್ನ ಪಡೆದುಕೊಂಡಿದೆ. 783 ಮತಗಳನ್ನ ಪಡೆದುಕೊಂಡಿದೆ. ಒಟ್ಟು ಕರೆಗಳು 1434 ಪೈಕಿ ಬಿಜೆಪಿ ಜೆಡಿಎಸ್ ಮೈತ್ರಿ 651 ಆದ್ರೆ ಕಾಂಗ್ರೆಸ್ 783. ಇಲ್ಲಿ ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಮುನ್ನಡೆಯನ್ನ ಪಡೆದುಕೊಂಡಿರೋದು. ಈ ಕ್ಷೇತ್ರದ ಮತದಾರರು ನಾವು ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಾಮರಾಜನಗರ ಕ್ಷೇತ್ರದ ಮತದಾರರು ಯಾರ ಪರವಾಗಿದ್ದಾರೆ? ಅಲ್ಲಿಂದ ಬಂದಂತ ಒಟ್ಟು ಕರೆಗಳು 1515. ಅದರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನ ಪರವಾಗಿ 728. ಇನ್ನು ಕಾಂಗ್ರೆಸ್ನ ಪರವಾಗಿ 787 ಕರೆಗಳು ಬಂದಿದ್ದಾವೆ. ಅಂದ್ರೆ ನೆಕ್ ಟು ನೆಕ್ ಫೈಟ್ ಇದೆ ಈ ಕ್ಷೇತ್ರದಲ್ಲಿ. ಅಲ್ಲಿ ಸಿ ಪುಟ್ಟರಂಗ ಶೆಟ್ಟಿ ಅವರು ಎಂಎಲ್ಎ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಪುಟ್ಟರಂಗ ಶೆಟ್ಟಿ ಅವರು. ಅಲ್ಲಿಂದ 1515 ಕರೆಗಳು ಬಂದಿದ್ದಾವೆ. ಅಂದ್ರೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಅಂದ್ರೆ ಬಿಜೆಪಿ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ನ ನಡುವೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ನೆಕ್ಸ್ಟ್ ಕ್ಷೇತ್ರ ಏನು? ಗುಂಡ್ಲುಪೇಟೆ. ಗಣೇಶ್ ಪ್ರಸಾದ್ ಇರುವಂತ ಕ್ಷೇತ್ರ ಇದು. ಅವರೇ ಎಂಎಲ್ಎ ಅಲ್ಲಿ, ಕಾಂಗ್ರೆಸ್ನ ಎಂಎಲ್ಎ. ಒಟ್ಟು ಕರೆಗಳು 1726. ಬಿಜೆಪಿ ಜೆಡಿಎಸ್ನ ಪರವಾಗಿ ಬಂದಿರುವಂತಹ ಕರೆಗಳು 843. ಕಾಂಗ್ರೆಸ್ನ ಪರವಾಗಿ ಬಂದಿರುವಂತಹ ಕರೆಗಳು 883. ಎಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ನ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದು ಗುಂಡ್ಲುಪೇಟೆಯ ಮತದಾರರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡ್ತಾ ಇರೋದಾದ್ರೆ ಕಾಂಗ್ರೆಸ್ಗೆ ನಾವು ಹೆಚ್ಚಿನ ಬೆಂಬಲವನ್ನ ಕೊಡ್ತೀವಿ ಅನ್ನೋದು ಗುಂಡ್ಲುಪೇಟೆ ಮತದಾರರ ಅಭಿಪ್ರಾಯ ಆಗಿರೋದು. ಇದು ಈ ಸಮೀಕ್ಷೆ ಹೇಳ್ತಾ ಇರುವಂತ ಮಾತು. ಇನ್ನು HD ಕೋಟೆಯ ಮತದಾರರು ಏನ್ ಹೇಳ್ತಾ ಇದ್ದಾರೆ? ಯಾರ ಪರವಾಗಿ ಇದ್ದಾರೆ HD ಕೋಟೆ ಮತದಾರರು? ಅಲ್ಲಿರುವಂತ ಎಂಎಲ್ಎ ಅನಿಲ್ ಕುಮಾರ್. ಒಟ್ಟು ಕರೆಗಳು 1586. ಬಿಜೆಪಿ ಹಾಗೂ ಜೆಡಿಎಸ್ ನ ಪರವಾಗಿ ಬಂದಿರುವಂತಹ ಕರೆಗಳು 739. ಕಾಂಗ್ರೆಸ್ನ ಪರವಾಗಿ ಬಂದಿರುವಂತಹ ಕರೆಗಳು 847. ಅಂದ್ರೆ ಇಲ್ಲಿಯೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ನ ಪರವಾಗಿ HD ಕೋಟೆಯ ಮತದಾರ ಪ್ರಭುಗಳು ಇದ್ದಾರೆ. ಇಲ್ಲ, ನಾವು ಕಾಂಗ್ರೆಸ್ ಇಂದ ಯಾವುದೇ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು ಕೂಡ ಅವರಿಗೆ ವೋಟ್ ಹಾಕ್ತೀವಿ ಅಂತ ಹೇಳಿ HD ಕೋಟೆಯ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಸಹಜವಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರೋದು ಅನಿಲ್ ಕುಮಾರ್, ಕಾಂಗ್ರೆಸ್ನ ಎಂಎಲ್ಎ ಅವರು. ಹಾಗಾಗಿನೇ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಇನ್ನು ನೆಕ್ಸ್ಟ್ ಕ್ಷೇತ್ರ ವರುಣ. ಸಿದ್ದರಾಮಯ್ಯನವರು ಗೆದ್ದಿರುವಂತಹ ಕ್ಷೇತ್ರ, ಸಿದ್ದರಾಮಯ್ಯನವರ ತವರು ಮನೆ. ಒಟ್ಟು ಕರೆಗಳು ಅಲ್ಲಿಂದ ಬಂದಿರೋದು 1515. ಬಿಜೆಪಿ ಜೆಡಿಎಸ್ ನ ಪರವಾಗಿ 674 ಕರೆಗಳು ಬಂದಿದ್ದಾವೆ. ಕಾಂಗ್ರೆಸ್ನ ಪರವಾಗಿ 841 ಕರೆಗಳು ಬಂದಿದ್ದಾವೆ. ಅಂದಾಜಿತ್ತು ಇದಕ್ಕಿಂತ ಜಾಸ್ತಿ ಬರುತ್ತೇನೋ ಅಂತ ಹೇಳಿ. ಯಾಕೆಂದ್ರೆ ಅದು ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ಅಲ್ವಾ, ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಕ್ಷೇತ್ರ ಅದು. ಹಾಗಾಗಿನೇ
ಅತಿ ಹೆಚ್ಚು ಕರೆಗಳನ್ನು ನಾವು ನಿರೀಕ್ಷೆ ಮಾಡಿದ್ವಿ, ಪರವಾಗಿಲ್ಲ 1515 ಕರೆಗಳು ಬಂದಿದ್ದಾವೆ. ಬಿಜೆಪಿ ಜೆಡಿಎಸ್ ಇಲ್ಲಿಯೂ ಕೂಡ ಹಿನ್ನಡೆಯನ್ನ ಅನುಭವಿಸಿರೋದು, ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಅಂದ್ರೆ ಕಾಂಗ್ರೆಸ್ ಯಾವುದೇ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟಿ ನರಸೀಪುರ ಕ್ಷೇತ್ರ, ಅಲ್ಲಿನ ಮತದಾರರು ಯಾರ ಪರವಾಗಿದ್ದಾರೆ? ಒಟ್ಟು ಕರೆಗಳು ಅಲ್ಲಿಂದ ಬಂದಿರೋದು 1402. ಟಿ ನರಸೀಪುರ ಅಂದ ತಕ್ಷಣ ನಮಗೆ ಸಚಿವರು ನೆನಪಾಗ್ತಾರೆ, ಎಚ್ ಸಿ ಮಹದೇವಪ್ಪನವರು, ಅವರ ಕ್ಷೇತ್ರ ಅದು. ಬಿಜೆಪಿ ಜೆಡಿಎಸ್ನ ಪರವಾಗಿ 625, ಕಾಂಗ್ರೆಸ್ನ ಪರವಾಗಿ 777 ಕರೆಗಳು ಬಂದಿದ್ದಾವೆ. ಅಂದ್ರೆ ಇಲ್ಲಿಯೂ ಕೂಡ ಸೇಮ್, ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಇದೆ ಬಿಜೆಪಿಗಿಂತ ಮತ್ತು ಜೆಡಿಎಸ್ಗಿಂತ. ಸೊ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಟಿ ನರಸೀಪುರ ಕ್ಷೇತ್ರದ ಮತದಾರರು ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವು ಅವರಿಗೆ ಮತವನ್ನ ಚಲಾಯಿಸ್ತೀವಿ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳನ್ನು ನಾವು ಗಮನಿಸಿದ ಹಾಗೆ ಕಾಂಗ್ರೆಸ್ನ ಪರವಾಗಿಯೇ ಹೆಚ್ಚು ಕರೆಗಳು ಬಂದಿದ್ದಾವೆ. ಟಿ ನರಸೀಪುರ ಕ್ಷೇತ್ರ ಮತದಾರರು ಕೂಡ ಹೇಳ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ, ನಾವು ಕಾಂಗ್ರೆಸ್ಗೆನೆ ಹೆಚ್ಚು ಮತವನ್ನ ಹಾಕೋದು. ನಂಜನಗೂಡು ಕ್ಷೇತ್ರದ ಮತದಾರರು ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ? ದರ್ಶನ್ ಧ್ರುವನಾರಾಯಣ್, MLA ಧ್ರುವನಾರಾಯಣ್ ಅವರ ಪುತ್ರ. ನಂಜನಗೂಡು ಕ್ಷೇತ್ರ ಒಟ್ಟು ಕರೆಗಳು 1483 ಒಟ್ಟು ಕರೆಗಳು ಬಂದಿರುವುದು. ಬಿಜೆಪಿ ಜೆಡಿಎಸ್ನ ಪರವಾಗಿ 693 ಕರೆಗಳು ಬಂದಿದ್ದಾವೆ. ಇನ್ನು ಕಾಂಗ್ರೆಸ್ನ ಪರವಾಗಿ 790 ಕರೆಗಳು ಬಂದಿದ್ದಾವೆ. 790, 693. ಅಂದ್ರೆ ಇಲ್ಲಿಯೂ ಕೂಡ ಸೇಮ್, ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ನ ಪರವಾಗಿನೇ ಮತದಾರರು ತಮ್ಮ ಒಲವನ್ನ ತೋರಿಸಿದ್ದಾರೆ. ಆಲ್ಮೋಸ್ಟ್ ನಾವು ಗಮನಿಸ್ತಾ ಇದ್ದೀವಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಸಮೀಕ್ಷೆಯಲ್ಲಿ. ಕಾಂಗ್ರೆಸ್ನ ಪರವಾಗಿನೇ ಈ 8 ಕ್ಷೇತ್ರಗಳ ಮತದಾರರು ವೋಟ್ ಹಾಕಿದ್ದಾರೆ, ಅತಿ ಹೆಚ್ಚು ವೋಟ್. ಓವರ್ ಆಲ್ ರಿಸಲ್ಟ್ ನಾವು ನೋಡೋದಾದ್ರೆ ಈ ಕ್ಷಣಕ್ಕೆ ಚಾಮರಾಜನಗರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಒಟ್ಟು ಕರೆಗಳು 12157. ಪುರುಷ ಮತದಾರರು 11390, ಮಹಿಳೆಯರು 767. ಬಿಜೆಪಿಗೆ ಬಂದಂತಹ ಮತಗಳು 5742, ಕಾಂಗ್ರೆಸ್ಗೆ ವೋಟ್ಸ್. ಇನ್ನು ಬಿಜೆಪಿಗೆ ಬಂದಂತಹ ಶೇಕಡಾವಾರು ಮತಗಳು 47%, ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಶೇಕಡಾವಾರು ಮತಗಳು 53%. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 673 ಮತಗಳ ಮುನ್ನಡೆ ಸಿಕ್ಕಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಇಲ್ಲಿ ಬಿಜೆಪಿಗೆ 43% ಮತಗಳು ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಕಾಂಗ್ರೆಸ್ ಹೈಯೆಸ್ಟ್ ಲೀಡ್ ನಲ್ಲಿದೆ. ಪವರ್ ಟಿವಿ ಸಮೀಕ್ಷೆ ಪ್ರಕಾರ ರಣಕಣದಲ್ಲಿ ಈ ಬಾರಿ ಜಿದ್ದಾಜಿದ್ದಿ ಇರುತ್ತೆ. ಚಾಮರಾಜನಗರ ಲೋಕಸಭಾ ಫೈಟ್ ನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಮುನ್ನಡೆಯನ್ನ ಪಡೆದುಕೊಂಡಿದೆ. ಪವರ್ ಟಿವಿ ಸಮೀಕ್ಷೆ ಪ್ರಕಾರ ರಣಕಣದಲ್ಲಿ ಈ ಬಾರಿ ಚಿತ್ರಣ ಬದಲಾಗುವಂತ ಸಾಧ್ಯತೆ ಇದೆ. ಕಳೆದ ಬಾರಿ ಜಿದ್ದಾಜಿದ್ದಿನ ಕಣದಲ್ಲಿ ಬಿಜೆಪಿ ಗೆದ್ದು ಬೇಕಿತ್ತು, ಆದ್ರೆ ಈ ಬಾರಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸಮೀಕ್ಷೆ ಹೇಳ್ತಾ ಇದೆ ಬಹಳ ಸ್ಪಷ್ಟವಾಗಿ, ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು ಅಂತ ಹೇಳಿ. ಕಾಂಗ್ರೆಸ್ ಪ್ರಬಲ ಎದುರಾಳಿ ಕಣಕ್ಕಿಳಿಸಿದ್ರೆ ಬಿಜೆಪಿ ಸಂಕಷ್ಟ ಎದುರಿಸೋದು ಖಚಿತ. ಚಾಮರಾಜನಗರ ಲೋಕಸಭಾ ಫೈಟ್ ನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಮುನ್ನಡೆಯನ್ನ ಪಡೆದುಕೊಂಡಿದೆ. ಇನ್ನು ನಾವು ಗಮನಿಸ್ತಾ ಹೋಗೋಣ. ಪರ್ಸೆಂಟೇಜ್ ವೈಸ್ ನಾವು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ 47% ವೋಟ್ ತೆಗೆದುಕೊಂಡಿದೆ. ಕಾಂಗ್ರೆಸ್ 53% ಮತಗಳನ್ನು ಪಡೆದುಕೊಂಡಿದೆ. ಅದರ್ಸ್ 0. ಅಲ್ಲಿ BSP ಇದೆಯಲ್ಲ, ಅದನ್ನ ಕಡೆಗಣಿಸುವ ಹಾಗಿಲ್ಲ. 1 ಲಕ್ಷ, ಹತ್ತತ್ರ 1 ಲಕ್ಷ ವೋಟ್ ಪಡೆದುಕೊಳ್ಳುವಂತ ಸಾಮರ್ಥ್ಯ BSP ಪಕ್ಷಕ್ಕಿದೆ, BSP ಅಭ್ಯರ್ಥಿಗಿದೆ. ಹಾಗಾಗಿ BSP ಪಕ್ಷವನ್ನ ಇಲ್ಲಿ ಕಡೆಗಣಿಸುವ ಹಾಗಿಲ್ಲ. ಬಹಳ ಸ್ಪಷ್ಟವಾಗಿ ಇವತ್ತಿನ ರಿಸಲ್ಟ್ ಹೇಳ್ತಾ ಇದೆ, ಚಾಮರಾಜನಗರ ಕ್ಷೇತ್ರಕ್ಕೆ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಅಲ್ಲಿನ ಮತದಾರ ಪ್ರಭುಗಳು ಹೇಳಿದ್ದಾರೆ. ಇದು ಇವತ್ತಿನ ರಿಸಲ್ಟ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.